ಹಾಯ್ ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಒಂದು ರಾಗಿ ಮಾಲ್ಟ್ ಅಥವಾ ರಾಗಿ ಗಂಜಿನ ಯಾವ ರೀತಿ ಈಸಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥದ್ದು ರಾಗಿ ಹಿಟ್ಟು, ಸಾಲ್ಟು ಮತ್ತು 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಓಕೆ, ಇವಾಗ ನಾನು ಒಂದು ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ. ಮಣ್ಣಿನ ಪಾತ್ರೆ ಇಲ್ಲ ಅಂದರೆ ಸ್ಟೀಲ್ ಅಥವಾ ಸಿಲ್ವರ್ ಯೂಸ್ ಮಾಡ್ಬೋದು. ಫಸ್ಟು ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಕೊಂಡು 2 ಗ್ಲಾಸ್ ನೀರನ್ನ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಓಕೆ, ಇವಾಗ ಒಂದು ಬೌಲಿಗೆ 2 ಟೀ ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ಕೋಬೇಕು. ಇದನ್ನು ತಣ್ಣೀರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು. ಈ ರೀತಿ ಮಾಡೋದ್ರಿಂದ ತುಂಬ ಫಾಸ್ಟಾಗಿ ರಾಗಿ ಗಂಜಿನ ಮಾಡ್ಬೋದು ಮತ್ತು ಗಂಟು ಆಗಲ್ಲ, ನೀಟಾಗಿ ರೆಡಿ ಆಗುತ್ತೆ. ಈ ಥಿಕ್ನೆಸ್ಗೆ ರೆಡಿ ಮಾಡ್ಕೊಳ್ಳೋಣ. ಓಕೆ, ಇವಾಗ ಇದು ರೆಡಿಯಾಗಿದೆ. ಓಕೆ, ಇವಾಗ ನೀರು ಕುದೀತಾ ಇದೆ. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕೋಣ. ಇವಾಗ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಒಂದು 2 ಮಿನಿಟ್ಸು ಕುದಿ ಬರೋ ತನಕ ತಿರುಗಿಸ್ಕೊಂಡ್ರೆ ಸಾಕು, ಗಂಟಾಗಲ್ಲ. ಇವಾಗ ಕುದೀತಾ ಇದೆ. ತಿರುಗಿಸೋದು ಬೇಡ. ಇದು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು. ಓಕೆ, ಇವಾಗ ಡೌನ್ ಮಾಡಿ. ಓಕೆ, ಇವಾಗ ಇದು 5 ಮಿನಿಟ್ಸು ಕುದ್ದಿ ರಾಗಿ ಗಂಜಿ ರೀತಿ ರೆಡಿಯಾಗಿದೆ ಫೈನಲಾಗಿ. ಇದನ್ನೊಂದು ಬೌಲಿಗೆ ಹಾಕಿ ಮಜ್ಜಿಗೆ ಹಾಕ್ಕೊಂಡು, ಇದು ತಣ್ಣಗಾದಮೇಲೆ ಬೌಲಿಗೆ ಹಾಕ್ಕೊಂಡು ಮಜ್ಜಿಗೆ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ರಾಗಿ ಗಂಜಿ ರೆಡಿಯಾಗಿದೆ. ಇದಕ್ಕೆ ಮಜ್ಜಿಗೆನ ಎಷ್ಟು ಬೇಕೋ ಅಷ್ಟು ರೀತಿ ಮಿಕ್ಸ್ ಮಾಡಿಕೊಂಡು ಈ ಮೆಥಡ್ ಮಾಡೋದ್ರಿಂದ ತುಂಬ ಈಸಿಯಾಗಿ, ತುಂಬ ಫಾಸ್ಟಾಗಿ ರಾಗಿ ಗಂಜಿನ ಮಾಡ್ಕೋಬೋದು. ಓಕೆ, ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.